ನಾನು ಎಂಡ್ರಿಲ್ಲ ಅನ್ನೋ ಕಾರಣಕ್ಕೆ ಅವಳು ನಮ್ಮ ಮದುವೆ ಆಗಂತ ಕೇಳೋದಂತ. ನಾನು ಹೊರಟ ರೌಡಿ ಕಲ್ಬಂಡೆ ಹಿಂಗೆಲ್ಲ ಏನೇ ಹೇಳಿದ್ರು ನನಗೇನು ಅನಿಸ್ತಾ ಇದ್ದಿಲ್ಲವ. ಆದರೆ ದುಡ್ಡು ಅಧಿಕಾರ ಅದೇ ಅನ್ನೋ ಅಹಂಕಾರದಾಗ ನಾನು ಅವಳನ್ನ ಪಡ್ಕೊಳಕ್ ನೋಡ್ತೀನಂತೆ. ನಾನು ಆಟೋನ್ ಕೆಟ್ಟವನವ? ಅಯ್ಯಯ್ಯೋ, ನೀನು ಕೆಟ್ಟವನಲ್ಲ ಕಣಪ್ಪ. ಆ ಹುಡುಗಿ ಒಬ್ಬರು ಹೊರ್ತಾವ ಒಂದೊಂದು ಹೇಳ್ತಾವಳೆ. ಇಲ್ಲೋಡು, ಇಷ್ಟಕ್ಕೆಲ್ಲ ನೀನು ತಲೆ ಕೆಡಿಸ್ಕೊಬೇಡ ಕಣಪ್ಪ. ಇಲ್ಲವ, ಯಾವಾಗ ನಮ್ಮ ಹೃದಯ ಅವಳು ತಾವು ಇಲ್ಲ ಅಂತ ಹೇಳಿದ್ಲೋ ಆವಾಗೇ ನನ್ನ ತಲೆ ಕೆಟ್ಟೋಯ್ತು. ಏನ ದುಡ್ಡಿನ ಆಸೆಗೆ ಹೃದಯ ದಿಸದಾಗೆ ಅವಳು ಅವ್ರ ಅಪ್ಪಯ್ಯ ಸುಳ್ಳು ಹೇಳೋರು ಅಂತ ಗೊತ್ತಾಗಿದ ತಕ್ಷಣ ನನ್ನ ಜೀವನೇ ಹೊಂಟೋಯ್ತವ. ನಮ್ಮ ಹೃದಯ ದಿಸದಾಗೆ ನಾನು ಎಲ್ಲರೂ ಮೋಸ ಮಾಡಕ್ಕೆ ನೋಡಿದ್ರು ಅಂತ ನೆನ್ಸ್ಕೊಂಡ್ರೆ ನಂಗೆ ಬೇಸರ ಆಯ್ತೈತವ. ಒಂಥರ ನನ್ನ ಬದುಕಿದ್ದು ಸತ್ತಂಗೆ ಅನಿಸ್ತೈತೆ. ಅಯ್ಯೋ, ಅಂಥ ಮಾತೆಲ್ಲ ಆಡ್ಬೇಡ ಕಣಪ್ಪ. ಇಲ್ಲಿ ಈ ಇಸಿದಾಗೆ ಎಲ್ಲೋ ತಪ್ಪಾಗದೆ. ಎಲ್ಲೇನು ತಪ್ಪಾಯ್ತೋ ಗೊತ್ತಿಲ್ಲವ, ಆದರೆ ನನ್ನಿಂದ ಮಾತ್ರ ಸಹಾನೇ ದೊಡ್ಡ ತಪ್ಪಾಗೋಯ್ತು. ನನ್ನ ಮ್ಯಾಗ ಜೀವನೇ ಮಡ್ಕೊಂಡಿರೋ ನನ್ನ ಬಂಗಾರನ ಮನಸ್ಸಿಗೆ ನನ್ನ ಸಾಲೆ ನೋವು ಕೊಟ್ಬಿಟ್ಟ ಕಣವ. ನಮ್ಮ ಹೃದಯಕ್ಕೋಸ್ಕರ ಸಾನೆ ಅಮರ್ಬಿಟ್ಟೆ. ಸಿರಿ, ನೀನು ಹಿಂಗೆಲ್ಲನೂ ಹೊಂದ್ಕೋಬೇಡ ಕಣಪ್ಪ. ನೀನು ಹೊಳ್ತಿದ್ರೆ ನೋಡು, ನಂಗೂ ಒಳ ಬರ್ತದೆ. ಇಲ್ಲಿ ನೋಡು, ನೀನು ಅಮ್ಮವ್ರ ಮನ್ಸಿಗೆ ನೀನು ಬೇಕು ಅಂತ ಏನೋ ನೋವು ಮಾಡಿಲ್ವಲ್ಲ, ಯಾಕೆ ನೊಂದ್ಕತೀಯ? ಬೇಕು ಅಂತನೋ ಬೇಡ ಅಂತನೋ ಒಟ್ನಲ್ಲಿ ತೆಪ್ಪಾಗಿತ್ತಂತೂ ತಿಟನೇ ಅಲ್ವೇನವ. ನಾನು ಆ ಹುಡುಗಿ ಹಿಂದೆ ಬಿದ್ದಿದ್ದೆ ನಮ್ಮ ಹೃದಯ ಸಿಗ್ತದೆ ಅನ್ನೋ ಒಂದೇ ಒಂದು ಸ್ವಾರ್ಥಕ್ಕೆ. ಆದರೆ ಆ ಹುಡುಗಿ ನನ್ನ ತೆಪ್ಪು ತಿಳ್ಕೊಬಿಟ್ಲು. ಸಿರಿ, ಆ ಹುಡುಗಿ ತವ ನಾನು ಇನ್ನೊಂದ್ಕಿಂತ ಮಾತಾಡಿ ನೋಡ್ತೀನಿ. ಬೇಡವ, ನಮ್ಮ ಹೃದಯನೇ ಅವಳು ತಾವಿಲ್ಲ ಅಂದ್ಮೇಕೆ ಅವಳು ತಾವು ಮಾತಾಡೇನು ಪ್ರಯೋಜನ ಇಲ್ಲ. ಹಂಗಲ್ಲಪ್ಪ ಸಿರಿ. ಬೇಡವ, ಈಶನಿಲ್ಲೇ ಬಿಟ್ಬಿಡು. ಇನ್ಮ್ಯಾಕೆ ಈಶ ಮಾತಾಡಿದ್ರೆ ನಮ್ಮವ್ರ ಮ್ಯಾಗ ಕಾಣೆ. ಮಾಡಿರೋ ತಪ್ಪಿಗೆ 16 ಹೋಗಿ ಸಮಯ ಕಳ್ಬೇಕು. ಸರಿ.